ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಇವತ್ತು ನೋಡ್ರಿ 3 ದಿನ ಆಯ್ತು ಇಲ್ಲಿ ಬಂದು. ನೋಡ್ರಿ ಫುಲ್ ಮಸ್ತ್ ಐತೆ ನೋಡ್ರಿ ಕ್ಲೈಮೇಟ್. ಈಗ ಎದ್ದು ಎಷ್ಟು 8 ಗಂಟೆಗೆ ಎದ್ದು ಸ್ನಾನ ಮಾಡ್ತೀವಿ ನೋಡ್ರಿ. ಯಾಕಂದ್ರೆ ಇವತ್ತು ಮಧ್ಯಾಹ್ನ 2 ಗಂಟೆ ಡ್ಯೂಟಿ ಐತಿ. ಈಗ ಹೋಗ್ಬೇಕು ನೋಡ್ರಿ. ಅದಕ್ಕೆ ಶಿಲ್ಪ ಎದ್ದು ಅಲ್ಲೆಲ್ಲ ಈಗ ಮತ್ತೆ ನೆಕ್ಸ್ಟ್ ಸಂಕ್ರಮಣ ಸ್ಟಾರ್ಟ್ ಆಗತ್ತಲ್ರಿ ಬಿಜಾಪುರದ್ದು. ಅಲ್ಲಿ ಹೋಗಿ ಜಾಯ್ನ್ ಆಗ್ಬೇಕು ಈಗ ನೆಕ್ಸ್ಟ್ ದಾಗನ. ಅಲ್ಲಿ ನೋಡ್ರಿ ಎಲ್ಲ ಹೋಗಿ ಪೇರು ಹಣ್ಣು, ಕಬ್ಬು ಮತ್ತು ಕರ್ಮೇವು ಇಲ್ಲೆಲ್ಲ ಸಿಕ್ಕಾಪಟ್ಟೆ ಐತಿ. ಅದಕ್ಕೆ ಶಿಲ್ಪಾದು ಹೋಗಿ ಹರ್ಕೊಳಕತ್ತಾರ ನೋಡ್ರಿ. ಊರಿಗೆ ಹೋಗ್ಬೇಕಲ್ಲ ಎಲ್ಲ ಕಟ್ಕೊಳಕ್ಕೆ. ನೋಡ್ರಲ್ಲಿ ಎದ್ದ ತಕ್ಷಣ ಅದನ್ನೇ ಮಾಡತ್ತಾರ ಕೆಲಸ. ಯಾಕಂದ್ರೆ ಮತ್ತೆ ಈಗ ಜಲ್ದಿ ಬಸ್ ಬರ್ತೈತಿ ಹೋಗ್ಬೇಕಂತೇಳಿ. ನೋಡ್ರಿ ಅಲ್ಲಿ ಅಲ್ಲಿದಾರ ನೋಡ್ರಿ, ಕಟ್ ಮಾಡ್ಕೊಳಕ್ಕೆ ಹೋಗ್ಯಾರ. ಬರ್ರಿ ಅವ್ರ ಹತ್ರ ಹೋಗುವಂತ. ನೋಡ್ರಿ ಎಷ್ಟು ಮಸ್ತ್ ಕಾಣಿಸ್ತದ ವ್ಯೂ. ಫುಲ್ ಬಿಸಿಲಾಗೈತಿ, ಕರೆ ಫುಲ್ಲು ಕೋಲ್ಡ್ ಐತೆ ನೋಡ್ರಿ. ಇಲ್ಲಿ ತೋಟ ಆಗತ್ತಲ್ರಿ, ಹಾಗಾಗಿ ಫುಲ್ ಕೋಲ್ಡ್ ಐತೈತಿ ನೋಡ್ರಿ ಅಲ್ಲಿ ನಮ್ಮ ಮನೆಯಾಕಿನ. ನೋಡ್ರಿ ಇಲ್ಲಿ ಪೇರುವನ್ನ ಹರಿದಿಟ್ಟಾರಲ್ಲ ಗಿಡದಾಗಿನ. ನೋಡ್ರಿ ಇಲ್ಲಿ ಹೂ ಹರಿದಿಟ್ಟಾರ, ಪೇರು ಹಣ್ಣು ಹರಿದಿಟ್ಟಾರ. ಮತ್ತಿನ್ನ ಹರಾಕತ್ತಾರ ನೋಡ್ರಿ. ನೀನೇ ಇಲ್ಲಿ ಕಾಣಲ್ಲೇ ಆಗಿದ್ವಿ ಇವತ್ತು. ಎಷ್ಟು ದೊಡ್ಡದವ್ರದ್ರಿ ಒಳಗ್ರಿ ಕೇಳ ಹಚ್ಚಿ ಕಡೆದ. ನೋಡ್ರಿ ಇಲ್ಲಿ ಕರ್ಮೇವ್ ಹರ್ಯಾಕತ್ತಾರ. ನೋಡಿ ಕರ್ಮೇವ್ ಎಷ್ಟೈತಿ ಎಲ್ಲ ಕಡೆ ಹಂಗೈತದು. ಪೂರ್ತಿ ಕರ್ಮೇವ್ ಏನಿಲ್ಲದು ನೋಡಿ, ಎಲ್ಲ ಕಡೆ ಅದೇ ಹರಿವೈತಿ. ಅದು ಬೀಜ ಬಿದ್ದು ಆಗೈತನ. ನಮ್ಮ ಚಿನ್ನು ಈಗ ಎದ್ದು ಸ್ನಾನ ಮಾಡೋಣ. ಇಲ್ಲಿ ನೋಡ್ರಿ ಅಲ್ಲಿ ಕರಗಳಿಗೆ ಎಲ್ಲ ಅವ್ರಿಗೆ ಭಾಳ ಇಷ್ಟ ನೋಡ್ರಿ ಹಾಕೋದು. ಅವಕ್ಕೆಲ್ಲ ಮೇವು ಹಾಕಕತ್ತಾರ ನೋಡ್ರಿ. ಫುಲ್ ಖುಷಿ ಅವು ತಿಂದು ಒಂದು. ನೋಡ್ರಿ ಇಲ್ಲಿ ಊಟ ಮಾಡಂಬರ್ರಿ, ಇದು ಮಾಡಂಬರ್ರಿ ಅಂದ್ರೆ ಇವ ಹಾಕೊಂಬರ್ರಿ, ಮೇವು ಹಾಕೊಂಬರ್ರಿ ಅಂತ ನೋಡ್ರಿ. ಚಯ ಮರಿ ಓಕೆ ಏನಂತಾರಪ್ಪ. ಹಾಂ ಹಾಕು. ಹಾಂ ತಿಂತ ಬಡಿ ನಾಷ್ಟ ಮಾಡತ್ತಿ ನೋಡಿ. ನಾಷ್ಟ ಮಾಡಿ ಟೈಮ್ ಹಾಕದಪ್ಪು, ಬಸ್ ಬರ್ತೈತಿ. ಬಾ ನಾಷ್ಟ ಮಾಡಂಬ, ನಾ ಹೋಗ್ತೀನಪ್ಪ. ನಾಷ್ಟ ಮಾಡಂಬ ನೋಡ್ರಿ. ಈಗ ನಾಷ್ಟ ಮಾಡತ್ತೀವಿ, ಅವಲಕ್ಕಿ ನಾಷ್ಟ ಮಾಡಂಬರ ಎಲ್ಲರೂ. ನೋಡ್ರಿ ಚಿನ್ನು ಈಗ ನಾವು ನಾಷ್ಟ ಮಾಡೋದಷ್ಟೇ, ಚಿನ್ನುಗೂ ನಾಷ್ಟ ಮಾಡ್ಸಕ್ಕೆ ನೋಡ್ರಿ. ಅವ ಫುಲ್ ಆಟ ಆಡಾತ್ಬಿಟ್ಟನ. ನಾಷ್ಟ ಮಾಡ್ಬಾ ಅಂದ ಇಲ್ಲಿ ಓಡ್ ಬಂದಾನ. ಅಲ್ಲಡಿ ಕುಂತ ನೋಡಿ ನಾಷ್ಟ ಮಾಡಿಸ್ತೀನಿ. ಚಿಕ್ಕೋನ ಚಿಕ್ಕೋನ ಪೇರುವನ್ನ ಬರೀ ಇವತ್ತು ತಿನ್ಕೊ ಕುಂದ್ರಾನಿ. ಹಾಂ ಅದಕ್ಕೆ ಕರೆಯತ್ತಾನ ಅಮ್ಮ. ಇಲ್ಲಿ ಚಿಕ್ಕೋನ್ ನೋಡ್ವಾ, ಚಿಕ್ಕೋನ್ ನೋಡ್ವಾ, ಚಿಕ್ಕೋನ್ ನೋಡೋದು ಹಂಗಸವ ನೋಡತ್ತಾನ. ಹಣ್ಣು ಅಂದ್ರೆ ಮುಗೀತು ನೋಡ್ರಿ. ಇಲ್ಲಿ ಚಿನ್ನು ಊಟ ಮಾಡೋಣ ಹೆಂಗೆ ಮುಕ್ಕೊಂಬಿಟ್ಟಾನ ನೋಡ್ರಿ. ಚಿನ್ನಿ ಹೊಳಗಿ ತಿನ್ಕೋತಿತ್ತ. ಊಟ ಮಾಡ್ದೆ ಇಲ್ಲ ಬಡ ಮಾಡಿ ನೋಡ್ಬತ್ತು. ಬಸ್ಸಿಗೆ ಬಿಟ್ಟೋಕೆ ನೋಡಿ ಹಿಂಗೆ ಬಸ್ಸಿಂದ. ಇಲ್ಲೇ ಬಿಟ್ಟು ಇಲ್ಲೇ ಇರ್ತಿ. ಹಾಂ ಇಲ್ಲೇ ಇದ್ಬಿಡು ನೀ. ಹಾಂ ಚಿನ್ನು ಇಲ್ಲೇ ಇದಾವಲ್ಲ ಮೇವು ಹಾಕೋತ, ಇದು ಹಾಕೋತ, ಹಣ್ಣೆಲ್ಲ ತಿನ್ಕೋತ. ಹಣ್ಣು ಅದಾವೆ, ಕಬ್ಬು ಅದಾವೆ, ನೀನು ಇಷ್ಟ ಫೇವ್ರೇಟ್ ಇಷ್ಟೆಲ್ಲ ಅದಾವೆ, ತಿನ್ಕೋತಿದ್ಬಿಡು ಇಲ್ಲೇ. ಹಾಂ ಏಯ್ ಚಿನ್ನು ಪಟ್ ತಿನ್, ಟೈಮ್ ಹಾಕದು ನೋಡ್ರಿ. ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟಿವಿ. 3-4 ಬ್ಯಾಗ್ ಅದಾವೆ ನೋಡ್ರಿ. ಅದ್ರಾಗ ಹುಡುಗರು 3 ಹುಡುಗರು ಅವ್ರು ಬ್ಯಾಡ ಅಂದ್ರೆ ಎಲ್ಲ ಕಟ್ಟಿ ಕೊಟ್ಟಾರ ನೋಡ್ರಿ. ಟೈಮ್ ಆಗೈತಿ, ಹೋಗಕ್ಕೆ ರೆಡಿ ಆಗ್ಯಾವ ನೋಡ್ರಿ. ಅಜ್ಜಾರೆಲ್ಲ ಕಟ್ಟಿ ಕೊಟ್ಟಾರ, ಹಿಡ್ಕೊಂಡು ಕೂತೇವೆ ನೋಡ್ರಿ. ಚಿನ್ನು ನೋಡ್ರಿ ಗಾಡಿ ಮೇಲೆ ಕೂತ್ಬಿಟ್ಟಾರ, ಅಜ್ಜಾರ ಗಾಡಿ ಮೇಲೆ. ನಾನು ಹೋಗಮ್ಮ ಬಾ. ಇವಾಗ ಬಾಯ್ ಮಾಡ್ತಾ ಶಿಲ್ಪ ಅದು ಮುಂದೆ ಹೋದ್ರಿ. ಈಗ ಅವ್ರಿಗೆ ಹೋಗಿ ಒಂದು ಟ್ರಿಪ್ ಬಿಟ್ಟು ಬರ್ತಾರ, ಅಲ್ಲಿ ಹೋಗೋಣ ಕ್ರಾಸಿಗೆ. ನೆಕ್ಸ್ಟ್ ನೋಡ್ರಿ ಚಿನ್ನು ನಾವು ನಿಂತೀವಿ. ನೆಕ್ಸ್ಟ್ ಚಿನ್ನು ನಾವು ಹೋಗ್ತೀವಿ. ಈಗ ನೋಡ್ರಿ ಅವ್ರು ಪಾಪ ನಮ್ಮ ಕ್ರಾಸಿಗೆ ಬಿಟ್ಟು ಹೋಗ್ಬೇಕಂತ ಮಾಡಿದ್ರು. ಅಲ್ಲಿಂದ ಬಸ್ಸಿಗೆ ಸಿಂಧಿಗೆ ಹೋಗ್ಬೇಕಂತ ಮಾಡಿದ್ವಿ. ಅಲ್ಲಿ ಬಸ್ ಮಿಸ್ ಆಗಿದ್ದಕ್ಕೆ 10 ಕಿಲೋಮೀಟ್ರ್ ಸಿಂಧಿಗೆ ತನಕ ತಂದು ಬಿಟ್ಟು ಹೋದ್ರು ನೋಡ್ರಿ. ಸೀಟೆಲ್ಲ ಸಿಕ್ಕಿದ್ದು ಹಾಗೆ ಸೀಟ್ ಒಳಗೆ ಕೂತು ಆರಾಮ್ ಬಂದ್ವಿ ನೋಡ್ರಿ. ಆಲ್ರೆಡಿ ಬಿಜಾಪುರ ಬಂದೇ ಬಿಡ್ತು. 1.5 ಆಯ್ತು ನೋಡ್ರಿ. 1 ತಾಸು ಆಗುತ್ತೆ.
ಅಲ್ಲಿಂದ ನೋಡ್ರಿ ಗೋಳ ಗುಂಬಜ್ ಎಷ್ಟು ಮಸ್ತ್ ಕಾಣತ್ತದ. ಬಿಜಾಪುರ ಗೋಳ ಗುಂಬಜ್ ನೋಡಕ್ಕೆ ಖುಷಿನೇ ಬೇರೆ ನೋಡ್ರಿ, ಎಷ್ಟು ಚಂದ ಕಾಣತೈತಿ. ನೋಡ್ರಿ ಈಗ ಜಸ್ಟ್ ಬಂದ್ವಿ, ಕರೆಕ್ಟ್ 2 ಗಂಟೆ ಆಯಿತು. ಇನ್ನೇನು ಪಟ್ ರೆಡಿಯಾಗಿ ಡ್ಯೂಟಿಗೆ ಹೋಗ್ಬೇಕು ನೋಡ್ರಿ. ಟೈಮ್ ಅಂತೂ 2 ಆಗೇ ಬಿಡ್ತು, ಸ್ವಲ್ಪ ರೆಸ್ಟೇ ಇಲ್ಲ. ಮತ್ತು ಈಗ ಕಂಟಿನ್ಯೂ ರೆಡಿಯಾಗಿ ಮತ್ತು ಆ ಕಡೆ ಹೋಗೋಬಿಡ್ಬೇಕು. ಬರೀ ನೆಕ್ಸ್ಟ್ ಹೋಗುವ ಸಿಗ್ತೀನಿ ಅಂತ ರೆಡಿಯಾಗಿ ಇಲ್ಲ. ಈಗ ಮತ್ತೆ ಡ್ಯೂಟಿ ಸ್ಟಾರ್ಟ್ ಆಯಿತು. ಬಂದ ತಕ್ಷಣ ಬರುವ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಲೇಟ್ ಆಗಿತ್ತಲ್ರಿ. ಹಾಗಾಗಿ ಪಟ್ ರೆಡಿಯಾಗಿ ಬಂದೆ. ನೋಡ್ರಿ ಪೇಷಂಟ್ ಏನು ಜಾಸ್ತಿ ಇಲ್ಲ ನೋಡಿರಿ. ಡ್ಯೂಟಿ ಸ್ಟಾರ್ಟ್ ಆಗ್ಯದ. ನೀನು ಡ್ಯೂಟಿ ಮಾಡೋದು ಊರಿಗೆ ಹೋಗಿದ್ದು ಮೂಡ್ನಾಗ ಐತೆ ನೋಡ್ರಿ. ನಾ ಡ್ಯೂಟಿ ಮಾಡೋದು ಮನಸ್ಸೇ ಬರೋಂಗಿಲ್ಲ. ಎಲ್ಲರೂ ಹೋಗಿ ಬಂದ್ರೆ ಹಾಗೆ ಆಗುತ್ತೆ ನೋಡ್ರಿ ಕಂಟಿನ್ಯೂಸ್. ಬರೀ ನೆಕ್ಸ್ಟ್ ಡ್ಯೂಟಿ ಕಂಟಿನ್ಯೂ ಮಾಡುವಂತ. ಊರಿಂದ ಬಂದು ಪಟ್ನಕ್ಕೆ ಡ್ಯೂಟಿಗೆ ಹೋಗಿದ್ದೆ ಮಧ್ಯಾಹ್ನ 2 ಗಂಟೆಗೆ. ಈಗ ಬಂದೀನಿ ನೋಡೋ. ಊರಿಂದ ಬಂದಿದ್ದೆಲ್ಲ ತಕ್ಕೋತ್ ಕೂತೇವೆ. ಶಿಲ್ಪ ನಾವು ನೋಡಿ ಎಷ್ಟು ಕೊಟ್ಟು ಕಳ್ಸ್ಯಾರ ಚಿಕ್ಕು ಅನ್ನ. ಆಮೇಲೆ ರೋಡಲ್ಲಿ ಚೀಲ್ದಾಗೆಲ್ಲ ತುಂಬೇವು. ಬರೀ ಫ್ರೆಶಪ್ ಆಗಿ ನೆಕ್ಸ್ಟ್ ಊಟ ಮಾಡುವ ಸಿಗ್ತೀನಿ. ರಾತ್ರಿ 10:30 ಆಗೈತಿ. ನಮ್ಮ ಮನೆಯವ್ರು ಬಂದಾರ, ಊಟ ಮಾಡತ್ತೀವಿ. ಬರೀ ಎಲ್ಲರೂ ಊಟ ಮಾಡುವಂತ. ಬರೀ ಎಲ್ಲರೂ ಊಟ ಮಾಡಮು. ಇನ್ನೇನು ಊಟ ಮಾಡಿ ಮಲ್ಕೊಂಡ್ಬಿಡ್ತೀವಿ. ಓಕೆ ಬಾಯ್, ಗುಡ್ ನೈಟ್. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ನೋಡೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮ್ಮ ಎಲ್ಲ ಸಪೋರ್ಟ್ ಮಾಡಿ.